ಏನಂತಂದ್ರೆ ಕಿಚ್ಚನ ಚಪ್ಪಾಳೆ ವಿಷಯದಲ್ಲೂ ನೆಗೆಟಿವ್ ಟ್ರೋಲ್ ಆಯ್ತು. ಸೊ ಆ ವಿಷಯ ಬಂದು ಗೊತ್ತಾಯ್ತಾ ನಿಮ್ಗೆ ನೋಡಿದ್ರ ಬಂದ್ಮೇಲೆ? ಸರ್, ಮಾನ ಮರ್ಯಾದೆ ಇಲ್ದಿರೋರು ಇವ್ರಿಗೆ ಏನು ಹೇಳೋಣ. ಈಗ ಅಸಹ್ಯ ಬೆಳವಣಿಗೆ ಅದು, ನಾವೆಲ್ಲ ಕೇರೆ ಮಾಡಲ್ಲ ಸರ್. ಕಾಂಟ್ರವರ್ಸಿ ಬಗ್ಗೆ ಇದೀಗ PR ಮಾಫಿಯಾಗಳು ಶುರು ಆಗಿದೆ. ಈಗ ಮತ್ತೆ ಈಗ ಇದು ಹೊರಗಡೆ ಈಗ ನೀವು ಹೇಳಿದ್ರೆ ಯಾವಾಗಲೇ ಎಲ್ಲೋ ಒಂದ್ ಕಡೆ ಕಾಂಟ್ರವರ್ಸಿ ಎಲ್ಲಿ ನೆಗೆಟಿವ್ ಆಗಿ ಆಗುತ್ತೋ, ಒಂದಿಷ್ಟು ಜನ ಕಾಲಿಡಿಯಕ್ಕೆ ಅಂತಾನೆ ಇರ್ತಾರೆ, ಒಂದಿಷ್ಟು ಟ್ರೋಲರ್ಸ್ ಗಳಿಗೇನು ಯಾವುದೇ ಕಡಿವಾಣ ಇರೋದಿಲ್ಲ. ಈಗ ನಾವು ಬಂದು ಅಟ್ಲೀಸ್ಟ್ ಒಂದು ಈ ರೀತಿ ಏನ್ ಕೇಳಬೇಕು ಅದು ಕೇಳ್ತೀವಿ, ಬಟ್ ಟ್ರೋಲರ್ಸ್ ಎಲ್ಲೋ ಕುತ್ಕೊಂಡು ಕಮೆಂಟ್ ಮಾಡೋದು, ಎಲ್ಲೋ ಕುತ್ಕೊಂಡು ಟ್ರೋಲ್ ಮಾಡೋದು. ಬಟ್ ಕೆಲವೊಂದಿಷ್ಟು ನೆಗೆಟಿವ್ ಆಗಿ ಟ್ರೋಲ್ ಆಯ್ತು. ಏನಂತಂದ್ರೆ ಕಿಚ್ಚನ ಚಪ್ಪಾಳೆ ವಿಷಯದಲ್ಲೂ ನೆಗೆಟಿವ್ ಟ್ರೋಲ್ ಆಯ್ತು. ಸೊ ಆ ವಿಷಯ ಬಂದು ಗೊತ್ತಾಯ್ತಾ ನಿಮ್ಗೆ ನೋಡಿದ್ರ ಬಂದ್ಮೇಲೆ? ಸರ್, ಮಾನ ಮರ್ಯಾದೆ ಇಲ್ದಿರೋರು ಇವ್ರಿಗೆ ಏನು ಹೇಳೋಣ. ಈಗ ಅವ್ರ ಮಕ್ಕಳು ಬರಲಿ ಸಾಧನೆಗೆ, ಅವರೇ ಬರಲಿ, ಆಗ ಗೊತ್ತಾಗುತ್ತೆ ಈ ವೇದಿಕೆ ಎಂಥದ್ದು ಅಂತ. ಆ ವ್ಯಕ್ತಿ ಯಾರು, ಕಿಚ್ಚ ಸರ್ ಯಾರು ಸರ್, ಅವರ ಕೊಡುಗೆ, ಅವರೊಬ್ಬರು ಸಾಧಕರಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ಕಾಲಿಟ್ಟ ದಿನದಿಂದ ಈ ಕಮೆಂಟ್ಸ್ ಮಾಡೋರು, ಟ್ರೋಲ್ ಮಾಡೋರು ಹುಟ್ಟೇ ಇಲ್ಲ. ಯಾರು ಕಮೆಂಟ್ ಟ್ರೋಲ್ ಮಾಡ್ತಾ ಇದ್ದಾರೆ ಅವರು ಹುಟ್ಟೇ ಇಲ್ಲ. ಇವರ ಸಾಧನೆ ಏನು ಗೊತ್ತು, ಇವರು ಯಾವ ಕ್ಷೇತ್ರದಲ್ಲಿ ಅವ್ರ ಕೊಡುಗೆ ಅಂತ ಅವ್ರು ಎಷ್ಟು ಮುಂದೆ ಇದ್ದಾರೆ. ಯಾವ್ಯಾವ ಇಂಡಸ್ಟ್ರಿಲಿ ಹೆಸರು ಮಾಡಿ ಬಂದಿರೋರು, ನಮ್ಮ ಕನ್ನಡ ಮಾತ್ರ ಅಲ್ಲ, ಕಿಚ್ಚ ಸುದೀಪ್ ಅವರು ಬಹುಶಃ ಇಂಡಿಯಾದಲ್ಲಿ ಎಷ್ಟು ಇಂಡಸ್ಟ್ರಿಗಳಿದೆ ಅಲ್ಲಿ ಎಲ್ಲ ಬಾದ್ಶಾ ಹೆಸರು ಮಾಡಿ ಬಂದಿರೋರು, ಪ್ಯಾನ್ ಇಂಡಿಯಾ. ಅವರಿಂದ ಏನಾದರೂ ಬರುತ್ತೆ ಅಂತಂದರೆ, ನಾನು ಅದನ್ನೇ ಹೇಳಿದ್ದು, ಒಂದು ಸ್ಮೈಲ್ ಬರಲ್ಲ. ಬೇಕು ಅಂತಂದರೆ ಅವರಿಂದ ಪದಗಳು ಬಹಳ ದೂರದ ವಿಷಯ, ಒಂದು ಸ್ಮೈಲ್ ಸಿಗಲ್ಲ ಸರ್. ಅಂಥ ತೂಕ ಇರೋ ವ್ಯಕ್ತಿತ್ವ. ಅವರಿಂದ ಒಂದು ಸೀಸನ್ಗೆ ಚಪ್ಪಾಳಿ 2 ಸರ್ತಿ ಮ್ಯೂಸಿಕ್ ಹಾಕಿ ಬರ್ತೀನಿ ಅಂತಂದರೆ ನಾನೇನೋ ಆ ವೇದಿಕೆ ಕೊಟ್ಟಿರಬೇಕಲ್ಲ ಸರ್, ನನ್ನಲ್ಲಿ ಏನೋ ನೋಡಿರಬೇಕಲ್ಲ, ಅದೇ ನನಗೆ ಸಮಾಧಾನ. ನನಗೆ ಬೇರೆ ಯಾವುದು ಬೋಧರಾಗಲ್ಲ. ಏನು ಗೊತ್ತಾ, ಯಾರಿಂದ ಪಡ್ಕೋಬೇಕು ಅವರಿಂದ ಪಡ್ಕೊಂಡಾದ್ಮೇಲೆ ಇನ್ನು ಇವರೆಲ್ಲ ಯಾರು ಸರ್. ಆಮೇಲೆ ನಮ್ಮ ಆ್ಯಟಿಟ್ಯೂಡ್ ಒಂದು ರಿಸೀವಿಂಗು ಆಗಿದೆ, ಡೋಂಟ್ ಕೇರ್. ಬಟ್ ಆಕ್ಚುಲಿ ಅಲ್ಲಿದ್ದ ನಿಮ್ಗೆ ಗೊತ್ತಿರೋದಿಲ್ಲ ಕಾಂಟ್ರವರ್ಸಿ ಬಗ್ಗೆ. ಹೊರಗಡೆ ಕಾಂಟ್ರವರ್ಸಿ ಹೇಳ್ತೀನಿ. ಇದೀಗ PR ಮಾಫಿಯಾಗಳು ಶುರು ಆಗಿದೆ. ಈಗ ನಾನ್ಸೆನ್ಸ್ಗಳು ಇಲ್ಲಿ ಬಂದಿರೋದೇನಂತಂದರೆ, ಈಗ ಈ TRPಗೋ ಅಥವಾ ಈ ಸೋಷಿಯಲ್ ಮೀಡಿಯಾದಿಂದ ಬರೋ ದುಡ್ಡಿಗೆ ಇದಕ್ಕೆಲ್ಲ ಏನಾಗಿದೆ ಅಂತಂದರೆ, ಇವ್ರು ಯಾರನ್ನೂ ಬಿಡಲ್ಲ. ನಿಮ್ಮ ಮೋದಿಯವ್ರನ್ನ ಬಿಡಲ್ಲ, ನಿಮ್ಮ ಯಾವುದೇ ಪೊಲಿಟಿಕಲ್ ದೊಡ್ಡ ಲೀಡರ್ಸ್ನ ಬಿಡಲ್ಲ, ಸೆಲೆಬ್ರಿಟೀಸ್ನ ಬಿಡಲ್ಲ, ಯಾವುದೇ ಸಾಧಕರನ್ನ ಬಿಡಲ್ಲ, ಯಾವುದೇ ಒಂದು ಒಳ್ಳೆ ಫ್ಯಾಮಿಲೀಸ್ಗಳನ್ನು ಬಿಡಲ್ಲ ನನ್ನ TRPಗೋಸ್ಕರ. ಮತ್ತು ಸುದೀಪ್ ಸರ್ನೇ ಬಿಡಲ್ಲ, ದರ್ಶನ್ ಸರ್ನೇ ಬಿಡಲ್ಲ, ಇನ್ನು ನನ್ನ ಬಿಡ್ತಾರೆ. ಸೊ ನಮಗೆ ಈ ಕ್ಷೇತ್ರಕ್ಕೆ ಬಂದಾಗ ಸರ್, ನಾವೆಲ್ಲ ಈ ತಾವರೆ ಅರಳದೆ ಗೊಚ್ಚೇಲಿ, ನಾವೆಲ್ಲ ಶೈನ್ ಆಗೋದೇ ಇಂಥವ್ರಿಂದ. ಈಗ ಆ್ಯಕ್ಚುಲಿ ಅವರು ಕಿಚ್ಚನ ಚಪ್ಪಾಳೆ ಕೊಟ್ಟು ಎಲ್ಲರೂ ಸುಮ್ಮನೆ ಇದ್ದಿದ್ರೆ ಅದಕ್ಕಂತ ತೂಕ ಬರ್ತಾ ಇರಲಿಲ್ಲ, ಅದಕ್ಕಷ್ಟು ತೂಕ ಇದೆ ಅಂತ ಗೊತ್ತಾಗಲಿಲ್ಲ. ನನಗೂ ಗೊತ್ತಾಗಿದ್ದಾಗಲೇ ಆ ಚಪ್ಪಾಳೆಗೆ ತೂಕ ಏನಿದೆ ಅಂತ ಅಂದಾಗ, ಹೊರಗಡೆ ಬೆಂಕಿ ಬಿದ್ದಾಗ. ಅದನ್ನೇ ಸುದೀಪ್ ಸರ್ ಒಂದ್ಸತಿ ಹೇಳ್ತಾರೆ ವೇದಿಕೆಯಲ್ಲಿ, ನಾನು ಕಿಚ್ಚನ ಚಪ್ಪಾಳೆ ಧ್ರುವನ್ ಕೊಟ್ಟೆ, ಅವನು ಇಸ್ಕೊಂಡ, ನಾವಿಬ್ರು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದೀವಿ, ಬೆಂಕಿ ಎಲ್ಲೋ ಕತ್ಕೊಂಡಿದೆ ಅಂತ. ಆಗ್ಲೇ ಗೊತ್ತಾಗಿದ್ದ ಚಪ್ಪಾಳೆಗೆ ತೂಕ ಎಷ್ಟಿದೆ ಅಂತ. ಹೌದು, ಅದನ್ನ ತುಂಬಾ ಜಸ್ಟಿಫೈ ಮಾಡ್ತಾರೆ ಅವರು, ಅದು ನನಗೆ ಸಂಬಂಧಪಟ್ಟಿದ್ದು ಅಂತ. ಕಿಚ್ಚನ ಚಪ್ಪಾಳೆ ಕಿಚ್ಚಂದು ಮಾತ್ರ ಅಂತ, ಬೇರೆಯವ್ರ ನೆಮ್ಮದಿ ಹಾಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದೆಲ್ಲ ದೊಡ್ಡ ಪುರಸ್ಕಾರ ಸರ್. ನನಗೆ ಇದು ಲೈಫ್ ಟೈಮ್ ಅಚೀವ್ಮೆಂಟ್. ಅದು ಏನು ನಡೀತು ಅದು ಲೈಫ್ ಟೈಮ್ ಅಚೀವ್ಮೆಂಟ್. ಮತ್ತು ಟ್ರೋಲರ್ಸ್ ಏನು ಬೇರೆ, ಅದಾದಮೇಲೆ ಈ ಟ್ರೋಲರ್ ಯಾರು ಕಮೆಂಟ್ಸ್ಗಳು ಮಾಡ್ತಾರೆ ಅವ್ರದ್ದು ಒರಿಜಿನಲ್ ಅಕೌಂಟು ಅಲ್ಲ ಅದು. ಯಾವುದೋ ಕಾಲೇಜ್ ಹುಡುಗರನ್ನ ಯಾರ್ಯಾರ್ದೋ ಫೋಟೋಸ್ ಹಾಕ್ಕೊಂಡು ಈ PR ಅದು ಒಂದೆರಡಲ್ಲ, ಯಾರ್ಯಾರು ಎಷ್ಟೆಷ್ಟೋ PRಗಳನ್ನು ಹೈರ್ ಮಾಡಿದಾರಂತೆ, ಅವ್ರದ್ದೆಲ್ಲ ಫೇಕ್ ಅಕೌಂಟ್ಸ್ ಮಾಡಿಸಿ ನಂತರ ಅವ್ರಿಗೂ ಇನ್ಸಲ್ಟ್. ಎಲ್ಲ ಕಂಟೆಸ್ಟ್ಗಳಿಗೆ ನಾವೆಲ್ಲ ಏನೇನೋ ನೋಡ್ಕೊಂಡು ಬಂದಿದ್ವಿ, ಬೇರೆ ಮಕ್ಕಳದು ಇವ್ರದ್ದು ಎಲ್ಲ ಸೇಮ್ ಅದೇ ರಿಪೀಟ್, ಕಾಪಿ ಪೇಸ್ಟ್, ಅವನದ್ದು ಇದು ಅಂತ. ಅಸಹ್ಯ ಬೆಳವಣಿಗೆ ಅದು. ನಾವೆಲ್ಲ ಕೇರೆ ಮಾಡಲ್ಲ ಸರ್. ಯಾಕಂದರೆ ಒಂದು ಇಷ್ಟು ದೊಡ್ಡದು ನಮ್ಮ ಬಗ್ಗೆ ಹೊಗಳ್ತಾ ಇರಬೇಕಾದ್ರೆ, ಈಗ ನೀವು ಇಂಟರ್ವ್ಯೂ ಯಾರ್ದು ಬಂದಿದ್ದೀರಿ, ಟ್ರೋಲರ್ಸ್ದ ನಂದ, ಅಷ್ಟೇ ವ್ಯತ್ಯಾಸ. ವಿಷಯ ವಿಷಯ ಅವ್ರಿಗೆ ಬರಲಿ, ಮುಂದೆ ಬರಲಿ, ಅಥವಾ ಒಂದು ನಿಮ್ಮ ನ್ಯೂಸ್ ಚಾನಲ್ಗೆ ಬಂದು ಹೇಳಿ, ಇದೇ ಮಾತನ್ನ ನ್ಯೂಸ್ ಚಾನಲ್ಗೆ ಬಂದು ಹೇಳಿ, ಅಥವಾ ರೋಡಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಹೇಳಿ, ನೀನು ಇದು ಸ್ಟೇಜ್ ಮೇಲೆ ಒಂದು ಒಳ್ಳೆ ವೇದಿಕೆನೇ ಬೇಕಾದರೆ ಕೊಡೋಣ, ಬಂದು ಹೇಳಿ ಹೀಗೆ ಅಂತ ಇದೆಯಾ. ಓಕೆ, ಫುಲ್ ಕವರೇಜ್ ಆಗಲಿ, ಮೀಡಿಯಾದವ್ರು ಯಾರು ಏನು ಹೇಳಿ. ಆಗ
ಸೊ ನೀವು ಧ್ರುವಂತಾಗಿ ಸ್ಟೇಟ್ಮೆಂಟ್ ಕೊಡ್ತೀರಾ, ಬಟ್ ಅವರು ಅವರಾಗಿ ಕೊಡ್ಲಿ ಸ್ಟೇಟ್ಮೆಂಟ್, ಅವರಾಗಿ ಕೊಡಲಿ ಬಂದು ಹೀಗೆ ಅಂತ ಕೊಡಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲೂ ಮಕ್ಕಳು ನೋಡ್ತಾರಲ್ಲ.